ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ರಾಣಿಬೆನ್ನೂರಿನಲ್ಲಿ ನಡೆಯುತ್ತಿರುವ ಅಕ್ರಮ ಕಸಾಯಿಖಾನೆಗಳ ಸಂಪೂರ್ಣವಾಗಿ ಮತ್ತು ಶಾಶ್ವತವಾಗಿ ಬಂದ್ ಮಾಡಲು ಮತ್ತು ಬಜರಂಗದಳ ಕಾರ್ಯಕರ್ತನ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ರಾಣಿಬೆನ್ನೂರು ನಗರದಲ್ಲಿ ಹಾವೇರಿ ಜಿಲ್ಲೆಯ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವತಿಯಿಂದ ರಾಣಿಬೆನ್ನೂರು ಚಲೋ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಪ್ರತಿಭಟನೆಯನ್ನು ಗೋಮಾತೆಗೆ ಪೂಜೆ ಮಾಡುವ ಮುಖಾಂತರ ಪ್ರಾರಂಭಗೊಂಡು ನಗರದ ಬಸ್ ನಿಲ್ದಾಣ, ಹಲಗೇರಿ ರಸ್ತೆ, ಕುರುಬಗೆರೆ ರಸ್ತೆ ಮುಖಾಂತರ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಕೂಡ 5 ಕೇಸುಗಳನ್ನ ರಿಜಿಸ್ಟರ್ ಮಾಡಿದ್ದಾರೆ. ಎಷ್ಟು ಕೇಸುಗಳನ್ನ? 5 ಕೇಸುಗಳನ್ನ. ಬರೀ ಒಬ್ಬರೇ ಸ್ವಾಮಿಗಳಲ್ಲ, ನಾವು ಕನ್ನೇರಿ ಸ್ವಾಮಿಗಳು ಹಿಂದೂ ಬೆನ್ನತ್ತಿದ್ದಾರೆ, ನಮ್ಮ ಹಿಂದೂ ಬೆನ್ನತ್ತಿದ್ದಾರೆ. ಅಂತ 10 ನೀವು ಗೃಹ ಸಚಿವರನ್ನ ತಂದು ನಿಲ್ಲಿಸಿದ್ರು ಕೂಡ, ನಮ್ಮನ್ನು ಬೆನ್ನು ಹತ್ತಿದ್ರು ಕೂಡ ಹಾಳಾಗಾರ ನೀವು ಹೊರತು ನಾವಲ್ಲ. ಇದನ್ನ ಬಹಳ ಎಚ್ಚರಿಕೆಯಿಂದ ನಾವು ಕೊಡ್ತಾ ಇರುವಂತಹ ಒಂದು ಮನವಿಯಲ್ಲಿ ಏನಿದೆ ವಿಷಯವನ್ನು ಓದ್ತೇನೆ. ವಿಷಯ: ರಾಣೆಬೆನ್ನೂರು ನಗರದಲ್ಲಿ ಅಕ್ರಮ ಕಸಾಯಿಖಾನೆಗಳನ್ನು ಮತ್ತು ಅಕ್ರಮ ಗೋ ಸಾಗಾಟ ತಡೆಗಟ್ಟಲು ಹಾಗೂ ಬಜರಂಗದಳ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಕುರಿತು ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಆರ್ಟಿಕಲ್ 2020 ಜಾರಿಯಲ್ಲಿದ್ದರೂ ಕೂಡ ರಾಣೆಬೆನ್ನೂರಿನಲ್ಲಿ ಅಕ್ರಮ ಕಸಾಯಿಖಾನೆಗಳು ಈಗಲೂ ಇದ್ದಾವೆ. ಹಿಂದೂಗಳು ಪೂಜಿಸುವ ಗೋವನ್ನು ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಲೆಂದೇ ರಾಣೆಬೆನ್ನೂರು ನಗರದಲ್ಲಿ ಗೋವುಗಳನ್ನು ರಾಜಾರೋಷವಾಗಿ ಹತ್ಯೆ ಮಾಡಿ ಅವುಗಳ ತಲೆ ಹಾಗೂ ಕೈಕಾಲುಗಳನ್ನು ತೆಗೆದುಕೊಂಡು ಬಂದು ರೋಡಿನ ನಡುವೆ ಇಟ್ಟು ಹೋಗುತ್ತಾರೆ. 3 ತಿಂಗಳಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ, ಅಂಗಡಿಗಳ ಮಾಹಿತಿ ಕೊಟ್ಟರೂ ಕೂಡ ಅವರು ಈ ವಿಚಾರದಲ್ಲಿ ತುಂಬಾ ನಿರ್ಲಕ್ಷ್ಯ ತೋರಿರುವುದು ಕಂಡು ಬಂದಿರುತ್ತದೆ. ಹಾಗೂ ನಾವು ಕೊಟ್ಟ ಮನವಿಗೆ 1 ಇಲ್ಲ 2 ದಿನ ಅಂಗಡಿ ಬಂದ್ ಮಾಡುತ್ತಾರೆ. ಮತ್ತು ಕಸಾಯಿಖಾನೆ ಮಾಲೀಕರು ಯಾವುದೇ ಕಾನೂನಿನ ಅಧಿಕಾರಿಗಳ ಭಯವಿಲ್ಲದೆ ಮತ್ತೆ ಓಪನ್ ಮಾಡುತ್ತಿದ್ದಾರೆ ಹೊರತು ಪೂರ್ಣ ಪ್ರಮಾಣದಲ್ಲಿ ಕಸಾಯಿಖಾನೆಗಳನ್ನು ಬಂದ್ ಮಾಡುತ್ತಿರುವುದಿಲ್ಲ. ಆದ ಕಾರಣ ರಾಣೆಬೆನ್ನೂರು ನಗರದಲ್ಲಿ ಕಸಾಯಿಖಾನೆಗಳು ಸಂಪೂರ್ಣವಾಗಿ ಹಾಗೂ ಶಾಶ್ವತವಾಗಿ ಬಂದ್ ಮಾಡಲೇಬೇಕು. ಹಾಗೂ ರಾಣೆಬೆನ್ನೂರು ನಗರದಲ್ಲಿ ಅಕ್ರಮ ಗೋ ಸಾಗಾಟ ಬಂದ್ ಮಾಡಲೇಬೇಕು. ರಾಣೆಬೆನ್ನೂರು ನಗರದಲ್ಲಿ ಅಕ್ರಮ ಕಸಾಯಿಖಾನೆಗಳು ಒಂದಿಷ್ಟು ನಗರ ನಮ್ಮ ಶಕ್ತಿ ದೂರ ಇದೆ. ಕೇವಲ ಒಂದು ಘೋಷಣೆಗೆ ಇಲ್ಲದಂತ ಎಲ್ಲಾ ಕಸಾಯಿಖಾನೆಗಳು ಬಂದಾಗಬೇಕು. ಯಾರು ಹಿಂದೂ ಸಮಾಜದ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರಲ್ಲ, ಇವತ್ತು ಮುಸಲ್ಮಾನರಿರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲರೂ ಬಾಲ ಮುಚ್ಕೊಂಡು ಮನೆಯಲ್ಲಿ ಕುಂದಿರ್ಬೇಕು. ಆ ರೀತಿ ಒಂದ್ಸಲ ಜೋರಾಗಿ ಘೋಷಣೆ ಹಾಕೋಣ, ಮುಕ್ತಿ ಕಟ್ಟೋಣ, ಕೈ ಮೇಲೆ ಮಾಡೋಣ, ಒಂದ್ಸಲ ಜೋರಾಗಿ ಘೋಷಣೆ. ಭಾರತ್ ಮಾತಾ ಕಿ ಮಾತಾ ಕಿ हनुमान की बजरंग बली की वीर बजरंगी हर हर महादेव जय करे. ಪ್ರಾಸ್ತಾವಿಕವಾಗಿ ಸವಿಸ್ತಾರವಾಗಿ ನಮ್ಮ ವಕೀಲರು ಹೆದರಿಲ್ಲ. ನಿರಂತರವಾಗಿ ಗೋಗಳ ಸಂರಕ್ಷಣೆಗಾಗಿ, ಗೋ ರಕ್ಷಣೆ ಸಲುವಾಗಿ ಬಜರಂಗದಳ ನಿರಂತರವಾಗಿ ಹೋರಾಟ ಮಾಡ್ತಾನೆ ಇದೆ. ಇದು ಬಜರಂಗದಳದ ಶಕ್ತಿ. ಇನ್ನು 2 ತರ ವಿಡಿಯೋಗಳಾಗ್ತಾ ಇದೆ. ಈಗ ಒಂದು, ನಮ್ಮ ಕಾರ್ಯಕರ್ತರು ವಿಡಿಯೋ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಅತಿ ಉತ್ಸಾಹದಿಂದ ವಿಡಿಯೋ ಮಾಡ್ತಾ ಇದ್ದಾರೆ. ನಮ್ಮ ಅನಿಲ್ ಜಿ ಹೇಳಿದ್ರು, ಪ್ರಖ್ಯಾತ ಭಾಷಣಕಾರರು, ಯುವವಾಗಿ ಕೃಷ್ಣಾಪುರ ಮಠ ಹಾಗೂ ಸಹ ಸ್ವಾಗತ ಸುಸ್ವಾಗತ. ಹಾಗೂ ಇಲ್ಲಿನ ಬಂದಂತಹ ಉತ್ತ ಹಿಂದೂ ಬಾಂಧವರು ಹಾಗೂ ಹಿಂದೂ ಸಮಾಜದ ಪ್ರಮುಖರು ಹಾಗೂ ನಮ್ಮೆಲ್ಲ ಆಟೋ ಚಾಲಕರು ಮತ್ತು ಮಾಲಕರು ಹಾಗೂ ಎಲ್ಲ ವಾಹನದ ಚಾಲಕರು ಮತ್ತು ಮಾಲಕರು ಮತ್ತು ಸಂಘಟನೆಯವರಿಗೂ, ತಾಯಂದಿರು ಹಾಗೂ ಮಾತೆಯರಿಗೂ ಸ್ವಾಗತ ಸುಸ್ವಾಗತ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. बोलो भारत माता की जय, बोलो भारत माता की जय. ಸಣ್ಣ ಘಟನೆ, ಸಣ್ಣ ಗಾಯ ಅನ್ನೋ ಮನಸ್ಥಿತಿಯಲ್ಲಿ ಇಲಾಖೆಯವರಾಗಲಿ ಸಮಾಜದ ಬಾಂಧವರಾಗಲಿ ಅದೇ ರೀತಿ ಇದ್ದು, ಅದೇ ಆ ಘಟನೆಯಲ್ಲಿ ಬ್ಯಾಟ್ ಬದಲಿ ಅವ್ನ ಕೈ